ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನನ್ನ ಸ್ಟೇಕೇಶನ್ ಪಾರ್ಟ್ 2 ಆಗಿರುತ್ತೆ. ಆ್ಯಂಡ್ ಹಾಗೆ ಬೇರೆ ಟಿಪ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ ನಾನು. ನೋಡಿ, ಎಂಜಾಯ್ ಮಾಡಿ. ನಮ್ಮಮ್ಮ ಅವರೇ ಬಿಂದು ಮನೆ ಹುಡುಕ್ತಾರಂತೆ, ನಾನು ಹೇಳ್ಬಾರ್ದಂತೆ. ನೋಡೋಣ, ಹೋಗ್ತಾರ ಕರೆಕ್ಟಾಗಿ ಬಿಂದು ಮನೆಗೆ ಅಂತ. ಇದಾಗಿ ಬಂದು ಕೇಕ್ ತಗೊಳ್ಳಿ. ಎಕ್ಸ್ಕ್ಲೂಸಿವ್ ನನ್ನ ವ್ಲಾಗಲ್ಲಿ. ನಮ್ಮ ಚಿಕ್ಕಮ್ಮನ ಮಗಳೊಬ್ಳು, ಇದು ನಿಮಿ ಕುಳ್ಳ, ಇವರಿಬ್ರು ಒಟ್ಟಿಗೆ ಹೋಗ್ಬೋದು. ಹಾಯ್ ಆಂಟಿ, ಹೆಂಗಿದ್ದೀರಾ? ಸೂಪರ್ ಸೂಪರ್. ಇದೆಲ್ಲ ಯಾರೋ ಟ್ರಿಪ್ ಹೋಗ್ತಾ ಏನು ನೋಡ್ತಾ ಇದೀವಿ ನಾವು? ನಿಮ್ಮ ಮದುವೆ ಆಲ್ಬಮ್. ಆಂಟಿ ಮದುವೆ ಆಲ್ಬಮ್. ನಮ್ಮ ಚಿಕ್ಕ ತಂಗಿ ಅವಳ ವ್ಲಾಗಲ್ಲೇ ಬಂದಿಲ್ಲ ಇದೆಲ್ಲ ಇನ್ನು. ನಾನೇ ಇದು ಅವ್ರಿಗೆ ಚಂದ್ರ ಆ್ಯಂಡ್ ಇದು ಸ್ವೀಟು, ಇದು ಸ್ವೀಟು. ಮೇಲ್ ನೋಡು, ನೋಡಲ್ಲ ಅವಳು. ಲೈಟ್ ಫ್ಲಿಕ್ಕರ್ ಆಗುತ್ತೆ. ಇವ್ರ ವಂಶದವ್ ನಂಗೆ ಅವನು. ಇದ್ರಲ್ಲಿ ಬಿಂದು ಯಾರು ಕಂಡಿಡಿರಿ? ಯಾರ ಇದು ಹುಡುಗಿ? ಸುವರ್ಣ ಅನ್ಕೋತ ಪಿಂಕ್ ಫ್ರಾಕು. ನಿನ್ನೆ ನೋಡ್ತಾ ಇರೋದು. ಸುವರ್ಣ ಕರ್ಣಕ್ಕ ಇದೆರಡು. ಮುಖಗಳು ನೋಡಿದ್ರೆ ಆರಾಮ್ಸ್ ಕಂಡಿಡಿಬೋದು. ಇದು ನೋಡಿ, ಈ ಫೋಟೋ ಎಷ್ಟು ಕ್ಯೂಟ್ ಆಗೈತೆ. ಕೆಳಗೆ ಬಾ, ತೋರ್ಸಲ್ಲ ಅದನ್ನ. ತೋರ್ಸೋ. ನೋಡಿ ಏನು ಕ್ಯೂಟ್ ಆಗಿದ್ದೀನಿ ನಾನು. ಆಂಟಿ ನೋಡಿ ಏನು ಚೆನ್ನಾಗಿದ್ದಾರೆ ಅವಾಗ. ನಮ್ಮ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿದೆ. ಇವರ 3 ಜನ ಅಕ್ಕ ತಂಗಿರು. ಲಂಗ ಜಾಕೆಟ್ ಹಾಕೊಂಡು ನೋಡಿ ಕೆರೆ ಒಳಗಡೆ ಹೆಂಗನ್ಗಳು ನದಿಲಿ. ಕೆರೆ ಒಳಗೆ ಯಾಕೆ ಹೋಗಿದ್ದೆ? ಅದು ಇದಕ್ಕೆ ಹೋಗಿದ್ವಿ, ತಮಿಳ್ನಾಡು ಟ್ರಿಪ್ಗೆ. ಎಷ್ಟು ಮುಗೀತು? ಎಲ್ಲ ಸ್ವೀಟ್. ಆಂಟಿ ಈಸ್ ಡೂಯಿಂಗ್ ಗುಡ್. ಶಿ ಸೂಪರ್ ಫೈನ್, ಸೂಪರ್ ಹೆಲ್ತಿ ಇವಾಗ. ಆ್ಯಂಡ್ ಇಲ್ಲಿಂದ ನಮ್ಮದು ಸ್ಟೇಕೇಶನ್ ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ. ಪಾರ್ಟ್ 1 ಯಾರು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಪ್ರೀವಿಯಸ್ ವ್ಲಾಗ್ ಬಂದು ಪಾರ್ಟ್ 1 ಆಗಿರುತ್ತೆ. ಅದನ್ನು ನೋಡಿ ಇದನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಓಕೆ ಗೈಸ್, ನಾವು ಪೂಲಿಂದ ಇವಾಗ ಇಳಿದಿದ್ದೀವಿ. ಟೈಮ್ ಎಷ್ಟು ಮಚ್ಚ? ಸ್ನಾನ ಮಾಡಿ ಅಲ್ಲ, ಪೂಲಿಂದ ಇಳಿದು ಸ್ನಾನ ಮಾಡಿ ಇವಾಗ 8 ಗಂಟೆ 3 ನಿಮಿಷ. ಇರಿ, ನೋಟಿಫಿಕೇಶನ್ ಬಂದೈತೆ ಎಷ್ಟೊಂದು ಸ್ವಲ್ಪ. ಗೋವೆ ಮ್ಯಾನ್ ಹೋಯ್ತಲ್ಲ, ಹೋಗ್ಲಿ ಬಿಡ. ಸೊ ನೋಡಿ, 8:00 3 ಆ್ಯಂಡ್ ನಾನು ಏನೂ ಸ್ಕಿನ್ ಕೇರ್ ಪ್ರಾಡಕ್ಟ್ ತಂದಿಲ್ಲ. ಬಿಕಾಸ್ ನಾನು ಸಿಕ್ಕಾಪಟ್ಟೆ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ, ಓವರ್ ಪ್ಯಾಕ್ ಮಾಡಿಬಿಟ್ಟೆ. ಸೊ ನಾನು ಏನೇ ಪ್ಯಾಕ್ ಮಾಡಿದ್ರು, ನಾನು ಸ್ಕಿನ್ ಕೇರ್ ಪ್ಯಾಕ್ ಮಾಡಿ. ಸೊ ನಾನು ಏನೇ ಸ್ಕಿನ್ ಕೇರ್ ತಂದ್ರು ನಾನು ಅದನ್ನು ಹಾಕೋತೀನಿ ಅಂತ ಅಂದೆ. ಸೊ ಏನು ಸ್ಕಿನ್ ಕೇರ್ ವ್ಯಾಲ್ಯೂ ಸ್ವರೂಪನಿಗೆ ಇತ್ತೀಚೆಗೆ ಗೊತ್ತಾಗಿದೆ. ಆ್ಯಂಡ್ ಶಿ ಇಸ್ ಡನ್ ಇಟ್. ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ನಮ್ಮ ಸ್ಕಿನ್ನ ರಿಪೇರ್ ಮಾಡುತ್ತೆ ಅಂತ. ಸೊ ಅದಕ್ಕೆ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ ಅವಳ ರೆಜಿಮೆನ ಇವತ್ತು ನಾವು ಫಾಲೋ ಮಾಡ್ತಿದ್ದೀವಿ. ಫಸ್ಟ್ ಟೋನರ್ ಫಸ್ಟ್ ಸ್ಟೆಪ್. ದಿಸ್ ಟೋನರ್ ಇಸ್ ಫ್ರಮ್ ಡಾಟ್ ಅಂಡ್ ಕೀ. ಸೊ ಆಫ್ಟರ್ ಡಾಟ್ ಅಂಡ್ ಕೀ ಫ್ಯಾನ್ ಆಗಿಬಿಟ್ಟಿದ್ದಾರೆ. ನಾನು ಇನ್ನೂ ಟೋನರ್ ಯೂಸ್ ಮಾಡ್ತಾ ಇಲ್ಲ. ಅಲ್ಲ, ಇದು ಯಾವುದೇ ರೀತಿ ಡಾಟ್ ಅಂಡ್ ಕೀ ನಮಗೆ ಪೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಪೇ ಮಾಡಿಲ್ಲ. ಬಟ್ ನಾವು ಯೂಸ್ ಮಾಡೋ ರೇಂಜ್ ನೋಡಿದ್ರೆ ಪೇ ಮಾಡಬೇಕು. 4 to 5 drops. ಸಿ, ನೀರು ಥರ ಇದೆ, 50 ml ಬಾಟಲ್ ಥರ ಇದೆ. ಲುಕ್ಸ್ ವೆರಿ ನೈಸ್. ಸ್ಮೆಲ್ ಒಂಥರ ಪೋಲೋ ಸ್ಮೆಲ್ ಇಲ್ವಾ? ಲೈಟಾಗಿ. 1 2 3 ಎಷ್ಟು? 4 to 5. ಹಾಂ, ಲಿಟ್ರಲ್ ಜಿಜ್ಜಿ ವಾಟರ್ ಥರನೇ ಇದೆ. ವಾಟರ್ ಬಟ್ ಡಾಟ್ ಅಂಡ್ ಕೀ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಅದೇ ಸರ್ಚ್ ಮಾಡ್ತಿರೋದು. ಆ್ಯಕ್ಚುಲಿ ನಮ್ಮ ಅಪ್ಲಿಕೇಶನ್ನ ಜಡ್ಜ್ ಮಾಡಿಬಿಡಿ ಆಯ್ತಾ? ನಾವು ಸ್ಕಿನ್ ಕೇರ್ ಮಾಡ್ತಿರೋದೇ ಹೆಚ್ಚು. ಸೊ ಯು ಶುಡ್ ಜಸ್ಟ್ ಬಿ ಥ್ಯಾಂಕ್ಫುಲ್ ಟು ಅವರ್ ಸೆಲ್ಫ್. ಯು ಶುಡಂಟ್ ಜಡ್ಜ್. ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಅವ್ರನ್ನ ಮಾಡಬೇಕು ಅಷ್ಟೇ. ಟೋನರ್ ಮುಗೀತು. ಖುಷಿ. ಇದೆಲ್ಲ ಗ್ಲೋ ಸ್ಕಿನ್ ಕೇರ್ ಮಾಡಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಇದು ಹೈಡ್ರೇಟಿಂಗ್ ಸೆರಮ್ ಫ್ರಮ್ ಬಿ ಬಾಡಿ ವೈಸ್. ಇದು ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋ ಪ್ರಾಡಕ್ಟ್. ಓ ಹೌದಾ? ಚೆನ್ನಾಗಿದೆಯಲ್ಲ? ಸಖತ್ತಾಗಿದೆ. ಫಸ್ಟ್ ಟೈಮ್ ನನ್ನ ಪ್ರಾಡಕ್ಟ್, ಬಟ್ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ನಾನು ಸ್ಕಿನ್ ಕೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೆ ಸ್ಕಿನ್ ಕೇರ್ ಎಷ್ಟು ಹಾಕಬೇಕು? 3 pumps ಹಾಕಿ ಅಂತ. ಸೊ ಅವಾಗ ಇದು ಫಸ್ಟ್ ಐ ವಿಲ್ ಟೆಲ್ ಯು ಅಬೌಟ್ ದಿಸ್ ಇಸ್ ಸ್ನೇಲ್ 96
ಮ್ಯೂಸಿನ್ ಸೀರಮ್ ಅಂತ ಏನೋ ಇದೆ. ಬಟ್ ಹೈಡ್ರೇಟಿಂಗ್ ಸಿರಮ್ ಅಂತ ಬಂದರೂ ಬರುತ್ತೆ ಇದು. ಸೊ ನಂದು ಸ್ವಲ್ಪ ಒಂದು ಇಬ್ರದ್ದು ಆಯಿಲಿ ಸ್ಕಿನ್, ಥ್ಯಾಂಕ್ ಗಾಡ್ ಫಾರ್ ದಟ್. ಸೊ ನಮ್ಮಿಬ್ರಿಗೂ ಯಾವುದೇ ಪ್ರಾಡಕ್ಟ್ ಅವಳು ಟ್ರೈ ಮಾಡಿ ನಂಗೆ ಚೆನ್ನಾಗಿದೆ ಕಡೆ ಟ್ರೈ ಮಾಡಿ ಅಂದ್ರು ಐ ಕ್ಯಾನ್ ಕ್ಲೋಸ್ ಮೈ ಐಸ್ ಆ್ಯಂಡ್ ಟ್ರೈ, ಯಾಕಂದರೆ ಅವಳು ವರ್ಕ್ ಆಗಿದೆ ಅಂದರೆ ಅದು ನಂಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ಸ್ಕಿನ್ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವಾಗಲೂ ನಾವು ವಿಡಿಯೋ ಕಾಲಲ್ಲಿ ಮಾತಾಡ್ಬೇಕಾದ್ರೆ ನಾನು ಯಾವಾಗಲೂ ಕೇಳ್ತಾ ಇದ್ದು ಸ್ಕಿನ್ ಇಸ್ ಸ್ಕಿನ್ನಿಂಗ್, ಸ್ಕಿನ್ ಇಸ್ ಗ್ಲೋಯಿಂಗ್. ಇವಾಗ ಅರ್ಥ ಆಗುತ್ತೆ ನಂಗೆ. ಇವಾಗ ಅರ್ಥ ಆಗುತ್ತೆ ಅವಳಿಗೆ ಏನಕ್ಕೆ ಅಂತ ಇದೆ ಅಂತ. ಇಷ್ಟು ವರ್ಷ ನಾನು ಯೂಟ್ಯೂಬಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಹೌದಾ ಬೆಸ್ಟ್ ಫ್ರೆಂಡ್ ಜೊತೆ ಸ್ಕಿನ್ ಕೇರ್ ಮಾಡ್ತಾ ಇರೋದು ಅದು ಫಸ್ಟ್ ನಾನೇ. ಬಟ್ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವಳಿಗೆ. ಏನಿಲ್ಲ ನಾನೇ ಅದೇನಿಲ್ಲ ಗೈಸ್, ತುಂಬ ಜನ ಇದ್ದಾರೆ. ಬಾಯ್ ನೋಡಿ ಸ್ಕಿನ್ನಿಂಗ ಇವತ್ತು ಸನ್ಸೆಟಲ್ಲಿ ನಾನೊಂದು ಫೋಟೋ ತೊಗೊಂಡೆ, ಬರೀ ಸೆಲ್ಫಿ ವಿತ್ ನೋ ಎಡಿಟ್ಸ್, ನೋ ಫಿಲ್ಟರ್. ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಟಚು 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 ಇದನ್ನು ಬೀಳ್ಬಾರ್ದು. ಬಟ್ ಐ ಲವ್ ಮೈ ಸ್ಕಿನ್. ಇವಾಗ ನಾವು 20s ಏಜ್ ಇರ್ಬೋದು, ಬಟ್ ನಾವು ಏನು ಕಾಲೇಜಲ್ಲಿ 20s ಅರ್ಲಿ 20s ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಈ ಥರ ಸ್ಕಿನ್ ನಮಗೆ ಸ್ಕಿನ್ ಕೇರ್ ಮಾಡ್ಬೇಕಂತ ಗೊತ್ತಿಲ್ಲ. ತೊಳಿಯೋದೇ ಹೆಚ್ಚು ನಾವು ಸಂಜೆ ಟೈಮಲ್ಲಿ. ಬಟ್ ಅವಾಗಿಂದ ನಮ್ಮ ಸ್ಕಿನ್ ಇವಾಗಲೂ ನಾವು ಲೇಟ್ 20s ಇದ್ದೀವಿ, ಬಟ್ ಗೊತ್ತಾಗಲ್ಲ ನಾವು ಲೇಟ್ 20s ಇದ್ದೀವಿ ಅಂತ. ಬಟ್ ಇವಾಗಿನ ಕಾಲದ 14 ವರ್ಷದ ಹುಡುಗರು ಒಳ್ಳೆ 30 ವರ್ಷದವ್ರ ತರ ಕಾಣ್ತಾರೆ. ಅಗೇನ್ ಡಾಟನ್ ಕೀ ಅಕ್ಕ ಡಾಟನ್ ಕೀ, ನಾವು ಡಾಟನ್ ಕೀ ಫ್ಯಾನ್ ಆಗೋದು. ಫ್ರಾನ್ಸ್ ಯಾವಾಗಲೇ ಕಾಲ್ ಮಾಡಿ, ನೈಟ್ ಟೈಮಲ್ಲಿ ಕಾಲ್ ಮಾಡಿ, ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಮಚ್ಚ. ದಿಸ್ ಇಸ್ ಅ ರೆಗ್ಯುಲರ್ ಡೈಲಾಗ್. ಇದು ಈ ಒಂದು ಮಾಯಿಶ್ಚರೈಸರಲ್ಲಿ ಸೆರಮೈಡ್ ಇದೆ, ಹೈಲುರಾನಿಕ್ ಆಸಿಡ್ ಇದೆ, ಹೈಲುರಾನಿಕ್ ಇದೆ, ಸ್ಕಿನ್ ಬ್ಯಾರಿಯರ್ ರಿಪೇರ್ ಪ್ಲಸ್ ಫೇಸ್ ಕ್ರೀಮ್. ಸಿ ದಿಸ್ ಇಸ್ ಫ್ರಮ್ ಡಾಟನ್ ಕೀ. ಬಟ್ ಯಾವಾಗಲೂ ಅಪ್ಲೈ ಮಾಡಬೇಕಾದ್ರೆ ಒಂದೇ ಒಂದು ನಿಮಿಷ ನೆಕ್ನ ಮರಿಬೇಡಿ ದಯವಿಟ್ಟು. ನೆಕ್ ಮರಿಬಾರ್ದು. ನಾನು ಇವತ್ತು ಫುಲ್ ಕಾಲರ್ ಟಿ ಶರ್ಟ್ ಬೇರೆ ಹಾಕ್ಬಿಟ್ಟಿದ್ದೀನಿ. ಸೊ ಅಲ್ಲಿವರೆಗೂ ಕೈ ಹೋಗ್ತಾ ಇಲ್ಲ. ಎನಿ ಸ್ಕಿನ್ ಕೇರ್ ಮಾಡ್ಬೇಕಾದ್ರೆ ಒಂದು ಪ್ರಾಡಕ್ಟ್ ಇನ್ನೊಂದು ಪ್ರಾಡಕ್ಟ್ ಹಾಕ್ಬೇಕಾದ್ರೆ ಒಂದು 10 ಸೆಕೆಂಡ್ ಅಷ್ಟು ಕ್ಯಾಪ್ ಕೊಡಬೇಕು. ಸೊ ದಟ್ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ನಾವು ಮಾಡ್ತೀವಿ. ನೀವು ಫ್ಯಾನ್ಸಿ ಆಗಿದ್ರೆ ಒಂದು ಫ್ಯಾನ್ ಇಟ್ಕೊಂಡು ಅಂತ ತಿರುಗಿಸಿ ಅಷ್ಟೇ. ಇದು ಲಾಸ್ಟ್ ಪ್ರಾಡಕ್ಟ್. ನೆಕ್ಸ್ಟ್ ನಾನು ಇತ್ತೀಚೆಗೆ ಎಮೋಲಿನ್ ಬಗ್ಗೆ ಜಾಸ್ತಿ ಎಮೋಲಿನ್ ನನಗೆ ಸೆಟ್ ಆಗಿಲ್ಲ. ಇನ್ನು ಸ್ವಲ್ಪ ಜನ ಏನೋ ಅದು ಯೂಸ್ ಮಾಡ್ತಾ ಚಿಕ್ಕ ಬಂಪ್ಸ್ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಚೇಂಜ್ ಮಾಡ್ಬೇಕಂತ ಇದ್ದೀನಿ. ಎಮೋಲಿನ್ ಹೇಗೆ ಅಂದ್ರೆ ನನಗೆ ಫ್ರೇಗ್ರೆನ್ಸ್ ಇರೋದಾಗಲ್ಲ. ಎಮೋಲಿನ್ ಇದೆ ಹೌದಾ, ನಂಗೆ ಗೊತ್ತಿಲ್ಲ. ಸೊ ನಾನು ಇವಾಗ ಚೇಂಜ್ ಮಾಡಬೇಕು. ಲಾಸ್ಟ್ ಮಾಯಿಶ್ಚರೈಸರ್ ಲಿಪ್ ಬಾಮ್ ಅಷ್ಟೇ. ನೆಕ್ಸ್ಟ್ ಯಾವುದಕ್ಕೆ ಶಿಫ್ಟ್ ಆಗಬೇಕು ಅಂತ. ಸನ್ಸ್ಕ್ರೀನ್ ಇವಾಗ ಆಗ್ತಿಲ್ಲ ನಾವು, ಬಿಕಾಸ್ ಇಟ್ ಆಬ್ವಿಯಸ್ಲಿ PM ಸ್ಕಿನ್ ಕೇರ್ ರೂಟೀನ್. ಇದು ಯಾವುದು ಸ್ವಿಸ್ ಬ್ಯೂಟಿ. ಅಕ್ಕ ನೋಡಿ ಗೈಸ್ ಎಷ್ಟು ಪ್ರಾಡಕ್ಟು, ಅಲ್ಲಿಂದೊಂದು ಇಲ್ಲಿಂದೊಂದು. ಸೊ ದಿಸ್ ಇಸ್ ಸ್ವಿಸ್ ಬ್ಯೂಟಿ ಅವರ. ನನಗೆ ಗ್ಲಾಸಿ ಲಿಪ್ ಬಾಮ್ಸ್ ತುಂಬ ಇಷ್ಟ. ಏನೋ ಮಾಡೋಕ್ಕೆ ಕೆಲಸ ಇಲ್ಲ, ಆದರೂ ಫೋಟೋ ಸೆಷನ್ ಮಾಡ್ಕೊಳ್ತೀವಿ ಈಚೆ ಅಷ್ಟೇ. ಇರಿ ನಾವು ಹಾಕ್ಬೇಕಾದ್ರೆ ನೀವು ನೋಡ್ಬೇಕಲ್ಲ, ಗೊತ್ತಿಲ್ಲ ರೆಕಾರ್ಡ್ ಆಗ್ತಾ ಇರ್ತೀವ. ನೋಡಿ ಗೈಸ್ ಸ್ಕಿನ್ ಹೇಗಿದೆ, ಸ್ಕಿನ್ನಿಂಗ್. ನನಗೆ ಇದು ಲಿಪ್ ಇದು ಶೇಪ್ ಇರೋದ್ರಿಂದ ಅಲ್ಲಿ ತನಕ ಹೋದರೆ ಸ್ಕಿನ್ನಿಗೆ ಟಚ್ ಆಗುತ್ತೆ. ಸೊ ನನ್ನ ಕೈಯಲ್ಲೇ ಇದು ಮಾಡಬೇಕು. ಜಸ್ಟ್ ಫ್ಲೆಕ್ಸಿಂಗ್ ಮೈ ಲಿಪ್ ಶೇಪ್ which I love so much. Yes. You have everything in shape ಮಚ್ಚ. ಲೋ ಬ್ಯಾಟ್ರಿ ಕಣೆ, ಪರವಾಗಿಲ್ಲ ರೆಕಾರ್ಡ್ ಆಗ್ತಿರುತ್ತೆ. ಸ್ಕಿನ್ನಿಂಗ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗ್ಲೋ ಬರ್ತದೆ ನೋಡಿ ಗೈಸ್. ಇರು ಹಿಂಗಿರ್ತೀನಿ ಇಬ್ರು ಮಾಡೋಣ. ಕ್ಯಾಪಲ್ಲಿ ಅಷ್ಟೇ. ದಿಸ್ ಇಸ್ PM ಸ್ಕಿನ್ ಕೇರ್ ರೂಟೀನ್. ತೋರಿಸೋರಿಗೆ ಪರವಾಗಿಲ್ಲ ತೋರಿಸ್ತೀನಿ ನೋಡಿ ಗೈಸ್. ನಂಗೆ ದೃಷ್ಟಿ ಆಗುತ್ತೆ ಅಂತ ಇರ್ತಾವೆ, ಬಿಕಾಸ್ ಈಚೆ ಕೂತ್ಕೋತೀವಿ ಗೈಸ್ ಇಷ್ಟೊತ್ತಲ್ಲಿ. ನಮ್ಮಮ್ಮ ಇವರಮ್ಮ ಸುಮ್ಮನೆ ಬಿಡಲ್ಲ ನಮಗೆ. ಹಾಗೆ ಈಚೆ ಕಡೆ ತಲೆ ಒಣಗಿಸ್ಬೇಡೇ ಅಂತ ಇದ್ರು ನಮ್ಮಮ್ಮ. ಸೊ ಅದಕ್ಕೆ ಒಂಚೂರು ಕಪ್ ಹಾಕೊಂಡು ಈಚೆ ಕೂತ್ಕೊಳ್ಳೋಣ ಅಂತ ಅಷ್ಟೇ. ವಿ ಕ್ಯಾನ್ ಆಲ್ಸೋ ಅಪ್ಲೈ ಕಾಜಲ್ ಈ ರೂಟೀನ್ ಮುಗಿಸೋಕ್ಕೆ. ಬಟ್ ನೌ ವಿ ಆರ್ ಗೋಯಿಂಗ್ ಟು ಸಿಟ್ ಅಂಡ್ ಡಿಸ್ಕಸ್ ಆರ್ ಟ್ರಾಮಾ. ಸೊ ಕಾಜಲ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಟ್ರೂ. ಇಲ್ಲ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ ನೋಡಿ. ಲೈಟ್ ಫ್ಲಿಕ್ಕರ್ ಆಗ್ತದಾ? ಪರವಾಗಿಲ್ಲ, ದೇ ವಿಲ್ ನೋ. ಅಷ್ಟೇ. ಕ್ಲೋಸಪ್ಪಲ್ಲಿ ತೋರಿಸೋಣ ನಮ್ಮ ಸ್ಕಿನ್ನಿಂಗ್ ಅಂತ. ಕೂದಲು ಚೆನ್ನಾಗಿರ್ತದೆ. ಇವಳು ಫಸ್ಟೇ ಸ್ನಾನ ಮಾಡ್ಕೊಂಬಿಟ್ಲು.
ಬಟ್ ಇವಾಗ ನಾನು ಊರಲ್ಲಿ ತೇಲ್ತಾ ಇದ್ದೆ ಲೈಕ್ ಲಿಟ್ರಲಿ ಇವಳು ಇರ್ಬೇಕಾದ್ರೆ ಆ ವೇಟ್ ಸಿಟ್ ಆಗುತ್ತಲ್ಲ ಇವಳು ಬೇಡವಾಗಿತ್ತು ಗೈಸ್ ಅವಳಿಗೆ ಪೂಲಲ್ಲಿ ನಾನು ಬೇಡ ಮಾಡುವಾಗ. ಸೊ ನಂಗೆ ಅದು ಫ್ಲೋಟ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಇವಳು ಒಂದ್ಸು ಸ್ನಾನಕ್ಕಂತ ಎದ್ದೋದು ನೋಡಿ ನಾನು ಇವಳು ಸಾಂಗಿಂದ ಆಚೆ ಬರೋರ್ಗು ಐ ವಾಸ್ ಜಸ್ಟ್ ಫ್ಲೋಟಿಂಗ್ ವಾಚಿಂಗ್ ನಾನು ಬೇಗ ಬರ್ತಿದ್ದೆ ಗೈಸ್. ವಾಚಿಂಗ್ ದ ನಕ್ಷತ್ರಾಸ್. ಯಾಕೆ ಹೇಳಿ ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ. ಊರ್ ಕಡೆ ಬಂದ್ರೆ ಈ ತರ ನಕ್ಷತ್ರ ನೋಡಕ್ ಸಿಗೋದು. ಬೆಂಗಳೂರಲ್ಲೆಲ್ಲ ನಕ್ಷತ್ರ, ಬೆಂಗಳೂರು ಸೌಂಡ್ ಇದೆ, ಎಷ್ಟು ಪೀಸ್ಫುಲ್ ಆಗಿದೆ. ನಮ್ಗೆ ಎಷ್ಟು ಇದು ಬರ್ಡ್ಸ್ ಸ್ಕ್ರಿಪ್ಪಿಂಗ್ ಕೇಳಿದ್ವಿ ನಾವು, ಚಿಟ್ಪಟ ಅಂತ ಬರ್ಡ್ಸ್ ಎಲ್ಲ. ಊರಿಗೆ ಹೋಗ್ತಿದ್ರು ಕೇಳ್ತೀವಿ, ಬಟ್ ತುಂಬಾ ದಿವಸ ಆಯ್ತು ಊರಿಗೆ ಹೋಗಿ. ಲಾಸ್ಟ್ ನಾನು ನಿಮ್ದು ಗುರುಪ್ರವೇಶಕ್ಕೆ ಹೋಗಿದ್ದೆ ನಾನು ಚನ್ನಪಟ್ಟಣಕ್ಕೆ. ಹೌದಾ? ಅವಾಗೇನು ಇಷ್ಟೇನು ಮಾಡಿರ್ಲಿಲ್ಲ. ಓಕೆ ಓಕೆ ಗೈಸ್, ಕ್ಲೋಸಪ್ ಅಲ್ಲಿ ನೋಡಿ ಸ್ಕಿನಿ ಇವಾಗಷ್ಟೇ ನಮ್ಗೆ ಇವಾಗ ಹೊಟ್ಟೆ ಸಿತ್ತಲ್ಲ, ಬಿಕಾಸ್ ನಾವು ಪೂಲಲ್ಲಿನೇ ನಾವು ಊಟ ಮಾಡಿದ್ದು 5 ಗಂಟೆ ಆ್ಯಂಡ್ ಪೂಲಲ್ಲಿ ನಾವು ಕಾಫಿ ಕೂಡ ಕುಡಿದ್ವಿ. ಸೊ ವಿ ಆರ್ ನಾಟ್ ದಟ್ ಹಂಗ್ರಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವಿ ಆರ್ ಗೋಯಿಂಗ್ ಟು ಜಸ್ಟ್ ಸಿಟ್ ಆ್ಯಂಡ್ ಎಂಜಾಯ್ ಸಿಟ್ ಜಸ್ಟ್ ಇನ್ ಸೈಲೆನ್ಸ್. ಸುಮ್ಮನೆ ಸೈಲೆನ್ಸಲ್ಲಿ ಕೂತ್ಕೊಂಡು ಇರೋದಿದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಅದು ಮಾಡಿಬಿಟ್ಟು ಆಮೇಲೆ ಹೊಟ್ಟೆ ಹಸಿದಾಗ ವಿ ವಿಲ್ ಡೂ ಮ್ಯಾಗಿ. ನಾನು ಚೀಸ್ ಬೇರೆ ತಂದಿದ್ದೀನಿ, ಸೊ ನಾವು ಚೆನ್ನಾಗಿ ಚೀಸ್ ಹಾಕಿ ಮ್ಯಾಗಿ ತಿನ್ಬೋದು. ಆ ಚೀಸಲ್ಲಿ ನನಗೆ ಟ್ರಾಮಾ ಕೊಟ್ಟಿದ್ದಾಳೆ ಮಧ್ಯಾಹ್ನ ಇವಳು. ಆ ಪಿಜ್ಜಾ ಹಂಗಾಗಕ್ಕೆ ನಾನು ಕಾರಣನ. ಆ್ಯಕ್ಚುಲಿ 4 ಮಿನಿಟ್ಸಲ್ಲಿ ಚೆನ್ನಾಗಿ ಬೆಂದಿತ್ತದು, ಬಟ್ ಬೇಸ್ ಬೆಂದಿರಲಿಲ್ಲ. ಬಟ್ ನೋಡೋಕೆ ಎಷ್ಟು ಚೆನ್ನಾಗಿತ್ತಲ್ಲ 4 ಮಿನಿಟ್ಸಲ್ಲಿ. ನೆಕ್ಸ್ಟ್ ಲೆವೆಲ್. ನಾವು ದಬಾಕ್ಬಿಟ್ಟು ಏನಾದ್ರು ಮಾಡಿದ್ರೆ 4 ಮಿನಿಟ್ಸ್ ಮೇಲೆ ಮೈಕ್ರೋವೇವ್ ಉಳಿತಾ. ಎನಿವೇಸ್ ಓಕೆ ಬಾಯ್. ಮ್ಯಾಗಿ ಮಾಡುವಾಗ ಸಿಗ್ತೀವಿ ಮತ್ತೆ ನಾವು. ಈ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ನನಗೆ. ಆಯಿಂಟ್ಮೆಂಟ್ ಹೌದು, ನಮ್ಮ ಟ್ಯಾಟು ನೋಡಿ ಅಪ್ಡೇಟ್. ಇನ್ನು ಅದು ಫಸ್ಟ್ ಪೀಲ್ ಕಿತ್ಕೊಂಡು ಬಂದಿಲ್ಲ. ಸೊ ಅದು ಫಸ್ಟ್ ಪೀಲ್ ಏನಿದೆ ಅದು ಬರುತ್ತೆ ಸ್ಕಿನ್ನು. ಅದಾದಮೇಲೆ ಇಟ್ ಸ್ಟಾರ್ಟ್ಸ್ ಗೆಟಿಂಗ್ ಬೆಟರ್. Look at our skin is skinny. ಎವ್ರಿಥಿಂಗ್ ಇಸ್ ಎವ್ರಿಥಿಂಗ್. ಫ್ರೆಂಚ್ ಫ್ರೈಸ್ ತೋರಿಸ್ತೀನಿ ನೋಡಿ ಏನು ಮಾಡ್ತಾಳೆ ಅಂತ. ನೋಡಿ ಗಾಯ್ಸ್, ನನ್ನ ಫ್ರೆಂಡ್ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದಾಳೆ. ನೋ ಒನ್ ಈಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್ ಮಚ್ಚ. ಲವ್ ನೋಡಿ, ಲವ್. ಫ್ರೆಂಚ್ ಫ್ರೈಸ್ ಮಾಡ್ತಿದ್ದಾಳೆ. ಐ ಲವ್ ಫ್ರೆಂಚ್ ಫ್ರೈಸ್. ನಾನು ಯಾವುದೇ ರೆಸ್ಟೋರೆಂಟ್ ಹೋದ್ರು ಫಸ್ಟ್ ಆರ್ಡರ್ ಮಾಡ್ತೆ ಫ್ರೆಂಚ್ ಫ್ರೈಸ್. ಸ್ಕಿನ್ ನೋಡಿ ಗಾಯ್ಸ್ ಎಷ್ಟು ಗ್ಲೋ ಆಗ್ತಿದೆ. ಇದೇ ಮೈಕ್ರೋವೇವ್ ಅಲ್ಲಿ ಪಿಜ್ಜಾ ಆರ್ಡ್ ಮಾಡಿದ್ ನಾವು. ಈಗ ಫ್ರೆಂಚ್ ಫ್ರೈಸ್. ಥ್ಯಾಂಕ್ಸ್ ಟು ಸ್ವಲ್ಪ ಅವಳ ಸ್ಕಿನ್ ಕೇರ್. ಅಯ್ಯಯ್ಯ, ನಮ್ಮ ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ನಾನು ತೋರಿಸಲ್ಲ, ಬಟ್ ಸ್ಟಿಲ್ ತೋರಿಸ್ತೀನಿ. ಸಿ, ಇದೇ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡ್ತಾ ಇರೋದು. ಆ್ಯಂಡ್ ಇದೇ ಮ್ಯಾಗಿ ನಾವು ಊಟ ಮಾಡೋದು. ಆ್ಯಂಡ್ ಅದು ಮಧ್ಯಾಹ್ನ ಹಾಲು ತಂದಿದ್ದು. ಚೀಸು, ಎಕ್ಸ್ಟ್ರಾ ಚೀಸಿ ಮ್ಯಾಗಿ ಆ್ಯಂಡ್ ಎಕ್ಸ್ಟ್ರಾ ಚೀಸ್ ಪಿಜ್ಜಾಗೋಸ್ಕರ ತಂದಿದ್ದು ಗೈಸ್. ಎಲ್ಲ ಕರ್ರಿಗೆ ಆಗೋಗಿತ್ತು. ಅಮೂಲ್ ನಾಟ್ ರೈಟ್. ಅಮೂಲ್ ಇಟ್ಸ್ ನಾಟ್ ಫೇರ್. ಇದೆಲ್ಲ ಅವಳು ಪಾತ್ರೆ ತೊಳೆದಿಟ್ಟಿರೋದು. ಮಾಡೋ ಒಂದು ಬಾಂಡ್ಲಿಗೆ ಇಷ್ಟೆಲ್ಲ ತೊಳೆದಿದ್ದಾಳು. ಭಗವಂತ ಅವಳಿಗಿರೋ OCD ಯಾವ ರೇಂಜಿಗೆ ಸ್ಟಾರ್ಟ್ ಆಗಿದೆ ಅಂದರೆ, ಇನ್ನು ಸ್ವಲ್ಪ ಫ್ರೆಂಚ್ ಫ್ರೈಸ್ ಆದ್ಮೇಲೆ ಇದನ್ನು ತೊಳೆದಿಟ್ಬಿಡ್ತಾಳೆ ಬೇಗ ಬೇಗ ಬೇಗ. ಆಲ್ರೆಡಿ ನಾನು ಕಾಯ್ತಾ ಇದೆ ಸಿಂಕು. ಬಾವಿಂದು ನಾನು ಕಾಯ್ತಾ ಇದ್ದೀನಿ ಅಂತ ಕಾಯ್ತಾ ಇದೆ. ಇದು ನಾವು ಮ್ಯಾಗಿ ಮಾಡಬೇಕು, ಅದಕ್ಕೆ ಇದನ್ನು ತೊಳೆದಿಟ್ಟಿದ್ದೀನಿ. ಮ್ಯಾಗಿ ಮಾಡೋಕ್ಕೆ ಈಸಿ ಆಗಲಿ ಅಂತ. ಯಾವಾಗ ತೊಳೆದಿರ್ತಾರೋ ಅನ್ನೋ ನಮಗೆ ಗೊತ್ತಿಲ್ವಲ್ಲ, ಸೊ ಅದಕ್ಕೆ ನಾವು ಯೂಸ್ ಮಾಡಬೇಕಾದ್ರೆ ತೊಳೆದ್ರೆ ಚೆನ್ನಾಗಿದೆ, ಕ್ಲೀನಾಗಿದೆ ಅಂತ ಅಷ್ಟೇ. ಇದೇ ಥರ OCD ಫ್ರೆಂಡ್ಸ್ ಇದ್ದಾರಾ? ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಈಗ ನನ್ನ ಮೆಸ್ನ ಅಷ್ಟೊಂದು ಮೈಂಡ್ ಮಾಡಲ್ಲ, ಬಟ್ ಇವಳು ಗಾಡ್ ಸ್ಕಿನ್ ನೋಡೆ. ಸ್ಕಿನ್ ಏನಿಲ್ಲ. ಈ ಜ್ಞಾನ ಮಾನ ನಮ್ಗೆ 20 ವರ್ಷದಿಂದ, ಸಾರಿ 10 ವರ್ಷದಿಂದ ಇದ್ರೆ ಚೆನ್ನಾಗಿರ್ತದೆ, ಇನ್ನೂ ಚೆನ್ನಾಗಿರ್ತದೆ. ಬಟ್ ಈಗಲೂ ಕಡಿಮೆ ಮಿಂಚಿಲ್ಲ. ಯರ್ ಇನ್ ಮೈ ಬೆಟರ್ ಲೇಟ್ ದೆನ್ ನೆವರ್. ವಾಟ್ ಇಫ್ ಯು ನೆವರ್ ನ್ಯೂ ಅಬೌಟ್ ಸ್ಕಿನ್ ಕೇರ್ ಆ್ಯಂಡ್ ನಾವು ಯಾವತ್ತೂ ಮಾಡಿ ನಾನಿದ್ರೆ ಇಟ್ ಇಸ್ ಸ್ಟಿಲ್ ಅ ಬ್ಯಾಡ್ ಥಿಂಗ್. ಬಟ್ ಇವಾಗ ಅಟ್ಲೀಸ್ಟ್ ನಮಗೆ ಗೊತ್ತು ಆಗಿದ್ದದಕ್ಕೆ ಇವಾಗ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾ ಇದ್ದೀನಿ. ಬಿಕಾಸ್ ಟು ಪುಟ್ ಸಮ್ ಸಾಲ್ಟ್, ಅದರಲ್ಲೇ ಮಜಾ ಇರೋದು. ಹ್ಯಾಸ್ ಟು ಬಿ ಸಾಲ್ಟಿ. ಸೊ ಇಷ್ಟೊಂದು ಬೇಡ, ಜಾಸ್ತಿ ಸಾಲ್ಟ್ ತಗೊಂಡು ಚೆನ್ನಾಗಿ ಉದುರಿಸಿ ಇನ್ನೂ ಸ್ವಲ್ಪ ಹಾಕ್ಬೋದು. ಬೌಲ್ ಫುಲ್ ಆಫ್ ರೈಸ್. ಈ ಸೌಂಡಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಕ್ರಂಚ್ ಹೆಂಗಿದೆ ಅಂತ. ಒಂದು ಬಿದ್ದೋಯ್ತು. ಎನಿವೇಸ್ ಬಿದ್ದು ಹೋಗ್ತಾ ಇದೆ ಗೈಸ್ ಇದ್ರಲ್ಲಿ ಮಾಡೋಕ್ಕೆ. ಎನಿವೇಸ್ ಈ ಥರ ನಾವೇ ಇರ್ಬೇಕು.
ಸಾಲ್ಟ್ ಹಾಕೋಬಹುದು. ಜಾಸ್ತಿ ಸಾಲ್ಟಿ ಆಗ್ಬಿಟ್ರೆ ಕಷ್ಟ. ಸೊ ಕಮ್ಮಿ ಸಾಲ್ಟ್ ಇದ್ರೆ ವಿ ಕ್ಯಾನ್ ಪುಟ್ ಮೋರ್ ಸಾಲ್ಟ್. ಜಾಸ್ತಿ ಸಾಲ್ಟಿ ಆಗ್ಬಿಟ್ರೆ ವಿ ಕ್ಯಾನ್ ಪುಟ್ ಮೋರ್ ಸಾಲ್ಟ್. ಲೆಟ್ಸ್ ಟ್ರೈ ದಿಸ್. ಬೇಡ, ಲೆಟ್ಸ್ ಟ್ರೈ ದಿಸ್. ಚೆಫ್ಸ್ ಕಿಸ್ ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಬರಲಿ ರೀ, ಅವ್ಳ ಕೈಲಿ ಟ್ರೈ ಮಾಡ್ಸೋಣ. ಯಾವ ಟ್ರೈ ಮಾಡ್ಸೋಣ? ಇದು ಟ್ರೈ ಮಾಡ್ಸೋಣ. ಏನ ಫ್ರೆಂಚ್ ಫ್ರೈಸ್ನ ಏನು ಮಾಡಿದ್ಯಲ್ಲ? ಗೊತ್ತಿಲ್ಲ ಯಾರು ಮಾಡಿರೋದು, ಗೊತ್ತಲ್ಲ ಯಾರು ಮಾಡಿರೋದು. ಓಕೆ ಯಾ ಬಿಸಿ ಬಿಸಿ ಬಿಸಿ. ಹಿಂಗೆ ಹೋಗತ್ತಲ್ಲ. She is a mother without having a kid, ಅಷ್ಟೇ. And I am the kid. ಬಿಸಿ ಬಿಸಿ ತಿನ್ಬಿಟ್ಟೆ. ಸೋ ಗುಡ್, ಸಗಲಾಗಿದೆ. 10 out of 10. ಇವಾಗ ನಾವು ಹೋಗಿ ಆಕ್ಚುಲಿ ಇದನ್ನ ಕುತ್ಕೊಂಡು ವ್ಯೂ ನೋಡ್ತೀನಿ ನಾನು. ಕತ್ಲೆ ಫುಲ್ ಏನು ಕಾಣಲ್ಲ, ಬಟ್ ಸ್ಟಿಲ್ ಬೆಳಗ್ಗೆ ಇವಾಗ ಅಷ್ಟು ಚೆನ್ನಾಗಿದ್ದು, ಕತ್ಲೆ ಆದ್ಮೇಲೆ ಅಷ್ಟು ಚೆನ್ನಾಗಿಲ್ಲ. ಬಟ್ ಸ್ಟಿಲ್ a view is a view. Let's go. ಅವ್ವಾ ಚೆನ್ನಾಗಿ ಬಂದಿತ್ತಲ್ಲ. ಸಾಕಾಗ ಬಂದಿದ್ಲೆ. ಹಾಯ್ ಗಾಯ್ಸ್, ಇವಾಗಷ್ಟು ಇದ್ದಿದ್ದೀವಿ, ಒಂದು ಹಾಫ್ ಆನ್ ಅವರ್ ಆಯಿತು. ಆ್ಯಂಡ್ ಇವಾಗ ಟೈಮ್ 6:30 ಇರ್ಬೋದು. ಆ್ಯಂಡ್ ಈಚೆ ನವೆಲ್ ಬಂದಿದೆ, ನೋಡೋಣ ಬನ್ನಿ. ಆಗಲೇ ಫೋನ್ ತೊಗೊಂಡ್ಬಂದ್ಬಿಟ್ಟು ಅವಳೆ ನೋಡಿ ಗಾಯ್ಸ್, ಕ್ರಿಯೇಟರ್ ಲೆವೆಲ್ ಇವಳು, ಫುಲ್ ಆನ್ ಮೂಡ್. ಆ್ಯಂಡ್ ಅಲ್ಲಿದೆ ಪಿಕಾಕ್. ಒಂದೇ ಒಂದು ಬಂದೈತೆ, ಫ್ರೆಂಡ್ಸ್ ಗಿನ್ಸ್ ಕರ್ಕೊಂಡ್ಬಂದಿದ್ರೆ ಚೆನ್ನಾಗಿದೆ. ಅದೊಳ್ಳೆ ವಿಡಿಯೋದಲ್ಲಿ ಬಾತುಕೋಳಿ ಥರ ಕಾಣ್ತದೆ. ಬಟ್ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಪಿಕಾಕ್ ಅಂತ. ಆ್ಯಕ್ಚುಲಿ ತುಂಬ ಕೂಗ್ತದೆ, ಹಿಂದೆ ಮುಂದೆ ಎಲ್ಲ ಕಡೆ ಕೂಗ್ತದೆ. ಹತ್ರದಲ್ಲಿತ್ತು ಗೊತ್ತಾ ಅದು. ಏನು ಮಾಡಿದ್ದೀವಿ ನಾವಿಬ್ರು ಟೇಬಲ್ನ. ನೋಡಿ ಗೈಸ್, ಅಕ್ಕ ರೆಡಿ, ಬ್ಯಾಗ್ ರೆಡಿ, ನಾವು ಹೊರಡೋದು ಒಂದೇ ಎಲ್ಲ ಬಾಕಿ. ನೋಡಿ ಬಿಸ್ನೆಸ್ ಬರ್ತಾರಂತೆ. ಅವರೇ ಫೋನ್ ಮಾಡಿದ್ರು, ನಾವು ಫೋನ್ ಮಾಡಿದ್ರು, ಅವರೇ ಫೋನ್ ಮಾಡಿದ್ರು. ಸೊ ರೆಡಿ ಇರ್ತೀವಿ ಬನ್ನಿ ಅಂತಂದ್ವಿ. ಹೆಂಗೋ ಅವ್ರು ಇರೋದ್ರಿಂದ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ನೋಡಿ ವಿಸ್ಕಿ ಕ್ಲಾಸಲ್ಲಿ ವಿಸ್ಕಿ ಕುಡಿತಾರೆ, ಆದರೆ ನಾನು ಎಷ್ಟು ಒಳ್ಳೆ ಹುಡುಗಿ, ವಿಸ್ಕಿ ಕ್ಲಾಸಲ್ಲಿ ಟೀ ಕುಡಿತೀನಿ. ಕುಡಿತಾ ಇದ್ದಾಳೆ ಸರ್, ಕುಡಿತಾ ಇದ್ದಾಳೆ. ನಡಿ ಹೋಗಿ ಫೋಟೋ ಶೂಟರು ಮಾಡೋಣ. ಅರ್ಧ ಗಂಟೆ, ಮುಕ್ಕಾಲು ಗಂಟೆಯಲ್ಲಿ ನಾವು ಒಂದ್ಸಲ ಬಾಯಿ ಹೇಳ್ಬೇಕು ಈ ಜಾಗಕ್ಕೆ. ದೇವರನ್ನ ಇಷ್ಟ ಅಲ್ಲ ಹೋಗೋಕ್ಕೆ. ನಿಜ, ಇನ್ನೊಂದು ದಿನ ತೊಗೊಂಡೋಗ್ಬೋದಾಗಿತ್ತು. ಬಟ್ ದರ್ ಇಸ್ ಆಲ್ವೇಸ್ ಅ ನೆಕ್ಸ್ಟ್ ಟೈಮ್. ವೆಲ್ಕಮ್ ಬ್ಯಾಕ್. ಬಟ್ ನೆಕ್ಸ್ಟ್ ಟೈಮ್ ಮೇಬಿ ಟು ದಿಸ್ ಪ್ಲೇಸ್ ಆರ್ ಸಮ್ ಅದರ್. ಹೋಗೋ ಬೇಡ. ವೆಲ್ಕಮ್ ಟು ಐಫೋನ್ ಕ್ಲಬ್. ಸ್ಟೋರೇಜ್ ಫುಲ್ ಆಗೋಗಿದೆ. ಲಾಸ್ಟ್ ವ್ಲಾಗ್ ಮಾಡಬೇಕು ಅಂತ ಅಷ್ಟೊತ್ತಿಂದ ಕಾಯ್ತಾವಳೆ, ಅದು ಕರೆಕ್ಟ್ ಆಗ್ತಲ್ಲ. ಯಾಕವ್ವ ಕ್ವಾಲಿಟಿ ಹೋಗುತ್ತೆ, ಇದ್ರಲ್ಲಿ ಮಾಡು, 2 ಡ್ರಾಪ್ ಮಾಡ್ಕೊ ಅಷ್ಟೇ. ಹೇಳು. ಇದೇ ವ್ಲಾಗ್ ಮಾಡೋದು. ಪ್ಯಾಕ್ ಮಾಡಿದ್ವಿ, ಹೊರಡ್ತಾ ಇದೀವಿ. ಬಟ್ ನಮ್ಗೆ ಹೋಗೋಕೆ ಇಷ್ಟ ಇಲ್ಲ. ಇನ್ನೊಂದು 2 ದಿನ ಇಲ್ಲೇ ಇದ್ಬಿಟ್ಟು ಹೋಗ್ಬೇಕಿತ್ತು. ಬಟ್ ನೆಕ್ಸ್ಟ್ ಟೈಮ್, ದಿಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ಬಂದು ಹೊರಡೋಣ. ಈಗ ಟೈಮ್ ಆಗಿದೆ, ಚೆಕ್ಔಟ್. ನಾವೇ ಹೋಗಿಲ್ಲ ಅಂದ್ರೆ ಅವರೇ ಆಚೆ ಅದಕ್ಕೆ ಮುಂಚೆ ಹಾಕೋಕ್ಕಿಂತ ಮುಂಚೆ ನಾವು ಹೊರಟ್ಬಿಟ್ಟು ಅಷ್ಟೇ. ಅಲ್ಲಿ ಆ ಕಡೆ ದೊಡ್ಡ ಪ್ರಾಪರ್ಟಿಗೆ ಬಂದಿರೋರು ದೇ ಆರ್ ದೇರ್ ಫಾರ್ 2 days. ಸೊ ಅವರು ಪ್ರಾಪರ್ಟಿ ಕೂಡ ತುಂಬ ಚೆನ್ನಾಗಿದೆ. ಪ್ರೈವಸಿ ಕಪಲ್, ವಿ ಆರ್ ಕಪಲ್. ಶಿ ಇಸ್ ಮೈ ಹಸ್ಬೆಂಡ್. ಹಲೋ ವೈಫಿ. ಆಕ್ಚುಲಿ ಅವ್ರಿಗೆ ಆಲ್ರೆಡಿ ವೈಫ್ ಇದ್ಲು, ಡಿವೋರ್ಸ್ ಆಗೋಗಿದ್ದಾಳೆ. ಐ ಆಮ್ ನಾಟ್ ಗೋಯಿಂಗ್ ಟು ರಿವೀಲ್ ಹೂ ಇಟ್ ಇಸ್ ಅಂತ. ಆ್ಯಂಡ್ ಇಷ್ಟ ಆಗಿತ್ತು ಸ್ಟೇಕೇಶನ್ ವ್ಲಾಗ್ ಪಾರ್ಟ್ 1. ಯಾರೆಲ್ಲ ನೋಡಿಲ್ಲ ಪ್ರೀವಿಯಸ್ ವ್ಲಾಗಲ್ಲಿ ಹೋಗಿ ನೋಡಿ. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್, ಡೂ ಸಬ್ಸ್ಕ್ರೈಬ್. ನೀ ನಂಗೆ